ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕ 1ನೇ ಅಧ್ಯಾಯ 50ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ತಲತಲಾಂತರವರೆಗೂ ಇರುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ತನ್ನ ದಯೆಯನ್ನು ನಮ್ಮ ಮೇಲೆ ಏನ್ ಮಾಡುವವರಾಗಿದ್ದಾರೆ, ತಲತಲಾಂತರದವರೆಗೂ ನಮ್ಮ ಮೇಲೆ ಕೊಂಡು ಬರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅಂದರೆ ದೇವರ ದಯೆಯು ನಮ್ಮನ್ನ ಮುಂದಿನ ತಲೆಯವರೆಗೂ ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ನಿಂತು ಹೋಗದೆ ನಡೆಸುವಂತದ್ದಾಗಿದೆ. ತಲೆಗಳವರೆಗೂ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ದಯೆ ತೋರಿಸಿ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದಾವೀದನ ಜೀವಿತದಲ್ಲಿ ನೋಡುವಾಗ ದೇವರು ಅವನಿಗೆ ಮಾಡಿದಂತಹ ವಾಗ್ದಾನಗಳನ್ನ ಆತನು ಏನ್ ಮಾಡುವುದಿಲ್ಲ, ಮರೆತು ಬಿಡಲಿಲ್ಲ. ಅವುಗಳೆಲ್ಲವನ್ನ ನೆರವೇರಿಸಿದನು. ದಯೆ ಇಟ್ಟು ಆತನನ್ನ ಏನ್ ಮಾಡಿದನು, ದಾವೀದನನ್ನ ನಡೆಸಿದನು. ದಾವೀದನ ಜೀವಿತದಿಂದ ಕರ್ತನು ಏನ್ ಮಾಡಲಿಲ್ಲ, ತನ್ನ ದಯೆಯನ್ನು ಮಾರ್ಪಡಿಸಲಿಲ್ಲ, ತನ್ನ ದಯೆಯನ್ನು ಏನ್ ಮಾಡಲಿಲ್ಲ, ತೆಗೆದು ಬಿಡಲಿಲ್ಲ. ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವ ಜನರೇ, ನಾವು ದಾವೀದನಂತೆ ಕರ್ತನ ಸಮ್ಮುಖದಲ್ಲಿ ನಾವು ಭಯಭಕ್ತಿಯಾಗಿ ನಡೆದು ಹೋಗುವಾಗ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ದಯೆಯಿಂದ ಕೃಪೆಯಿಂದ ಅನುದಿನವೂ ನಮ್ಮನ್ನು ನಡೆಸುವವನಾಗಿದ್ದಾನೆ. ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರ ಕೃಪಾ ವರಗಳು ನಮ್ಮನ್ನು ಅನುದಿನವೂ ನಡೆಸುವಂತದಾಗಿದೆ. ನಾವು ಉಳಿದಿರುವುದು ದೇವರ ಕರುಣೆಯಿಂದಲೇ ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಸಮ್ಮುಖದಲ್ಲಿ ನಾವು ದಾವೀದನಂತೆ ಭಯಭಕ್ತಿ ಉಳ್ಳವರಾಗಿ ನಡೆದು ಹೋಗಬೇಕು. ಆಗ ನಾವು ನಮ್ಮ ಮುಂದಿನ ತಲೆಗಳವರೆಗೂ ನಾವೇನ್ ಮಾಡ್ತೇವೆ, ಕರ್ತನ ಒಂದು ಕೃಪೆಯನ್ನು ನೋಡ್ತೇವೆ, ಕರ್ತನ ದಯೆಯನ್ನು ನೋಡ್ತೇವೆ. ನಾವು ಇವರು ತಲತಲಾಂತರದವರೆಗೂ ದೇವರ ದಯೆಯನ್ನು ನೋಡ್ಬೇಕಾ, ಕೃಪೆಯನ್ನು ನೋಡ್ಬೇಕಾ, ನಾವು ಭಯಭಕ್ತಿ ಉಳ್ಳವರಾಗಿ ನಡೆದು ಹೋಗಬೇಕು, ಕರ್ತನ ಸಮ್ಮುಖದಲ್ಲಿ ವಿಧೇಯರಾಗಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನಿಗೆ ಸ್ತೋತ್ರ. ಕರ್ತನೆ, ಮುಂಜಾನೆಗಳಲ್ಲಿ ಸ್ವಾಮಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅಪ್ಪ, ನೀನು ತಲತಲಾಂತರವರೆಗೂ ನಿನ್ನ ಜನರಿಗೆ ದಯ ತೋರಿಸುವುದಕ್ಕಾಗಿ, ಕೃಪೆ ತೋರಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.